ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಜೀವಕ್ಕೆ ಬೆದರಿಕೆ ಇದೆ, ಅವರ ಮೇಲೆ ದಾಳಿಗಳಾಗೋ ಸಾಧ್ಯತೆಗಳಿವೆ ಅನ್ನೋ ಮಾತುಗಳು ಪದೇ ಪದೇ ಕೇಳಿಬರ್ತಾ ಇದ್ವು. ಈಗ ವೈಟ್ ಹೌಸಲ್ಲೇ ಟ್ರಂಪ್ ಮೇಲೆ ದಾಳಿ ನಡೆದಿದೆ. 2024ರಲ್ಲಿ ಟ್ರಂಪ್ ಚುನಾವಣಾ ಪ್ರಚಾರದಲ್ಲಿದ್ದಾಗ ನಮ್ಮಿಂದ ತಪ್ಪಿಸ್ಕೊಂಡಿದ್ರು, ಅವರನ್ನು ಈ ಬಾರಿ ನಾವು ಬಿಡೋದಿಲ್ಲ, ಹೊಡಿತೀವಿ ಅಂತ ಈ ಹಿಂದೆ ಇರಾನ್ನ ಉಸ್ತುವಾರಿ ನಾಯಕರಾಗಿದ್ದ ಆಲಿ ಲಾರಿಜಾನಿ ಹೇಳಿದ್ರು. ಅದಕ್ಕಾಗಿ IRGC ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ ಅನ್ನೋ ಮಾತುಗಳು ಕೇಳಿಬಂದ್ವು. ಆದರೆ ಇದೆಲ್ಲ ಸಾಧ್ಯನೇನ್ರಿ? ಅವತ್ತೇನೋ ಚುನಾವಣಾ ಪ್ರಚಾರ, ಹೀಗಾಗಿ ಟ್ರಂಪ್ ಮೇಲೆ ಅಟ್ಯಾಕ್ ಆಯಿತು. ಆದರೆ ಈಗ ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿದ್ದಾರೆ, ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ. ಅದನ್ನು ಬ್ರೀಚ್ ಮಾಡಿ ಅಮೆರಿಕ ಅಧ್ಯಕ್ಷರ ಮೇಲೆ ದಾಳಿ ಮಾಡಿದರೆ ಇರಾನ್ಗೆ ಉಳಿಗಾಲ ಇರತ್ತಾ? ಸುಮ್ಮನೆ ಇದೊಂಥರ ಥ್ರೆಟ್ ಟ್ಯಾಕ್ಟಿಕ್ಸ್ ಅಂತ ಕೆಲವರು ಹೇಳ್ತಾ ಇದ್ರು. ಆದರೆ ಟ್ರಂಪ್ ಹತ್ಯೆಗೆ ಅಲ್ಲಿ ಸದ್ದಿಲ್ಲದೆ ಒಂದು ಪ್ರಯತ್ನ ನಡೀತಿದೆ ಅನ್ನೋದು ಸುಳ್ಳೇನಾಗಿರಲಿಲ್ಲ. ಅದೀಗ ಸಾಬೀತಾಗಿದೆ. ವೈಟ್ ಹೌಸ್ನ ಸಭಾಂಗಣದಲ್ಲಿ ಸುಮಾರು 5ರಿಂದ 8 ಸುತ್ತುಗಳು ಗುಂಡಾರಿವೆ. ಅಲ್ಲಿ ಅಮೆರಿಕದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರು ಇದ್ರು. ಅವರನ್ನು ಅಲ್ಲಿಂದ ಸೆಕ್ಯೂರಿಟಿ ಏಜೆನ್ಸಿಗಳು ಸುರಕ್ಷಿತವಾಗಿ ಸ್ಥಳಾಂತರವನ್ನು ಮಾಡಿವೆ. ಹಾಗಾದ್ರೆ ಏನಿದು ವೈಟ್ ಹೌಸ್ ಮೇಲಿನ ದಾಳಿಯ ಕಥೆ? ಈ ದಾಳಿ ಹಿಂದೆ ಯಾರಿದ್ದಾರೆ? IRGCಯ ಕೈವಾಡ ಇದೆಯಾ, ಅಥವಾ ಊರು ತುಂಬಾ ಶತ್ರುತ್ವ ಕಟ್ಟಿಕೊಂಡಿರೋ ಟ್ರಂಪ್ಗೆ ಅಲ್ಲೇ ಅಮೆರಿಕಾದಲ್ಲೇ ಯಾರಾದರೂ ಹುಟ್ಕೊಂಡ್ರ? ಇರಾನ್ನ ಪೀಸ್ ಪ್ರಪೋಸಲ್ ಅನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದ ಟ್ರಂಪ್ ಈಗೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಶನಿವಾರ ಅಮೆರಿಕಾದಲ್ಲಿ ಸೂರ್ಯ ಮುಳುಗಿ ಕತ್ತಲು ಆವರಿಸ್ತಾ ಇತ್ತು. ವೈಟ್ ಹೌಸ್ಗೆ ಅಲ್ಲಿನ ಪತ್ರಕರ್ತರು ಬರ್ತಾ ಇದ್ರು. ಅಲ್ಲಿ ಅವರಿಗಾಗಿನೇ ಒಂದು ಭೋಜನಕೂಟ ಇತ್ತು. ಅದರಲ್ಲಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಭಾಗಿಯಾಗ್ತಾ ಇದ್ರು. ಮೊದಲು ಒಂದು ಸ್ವಲ್ಪ ಮಾತು, ಒಂದಷ್ಟು ಪ್ರಶ್ನೆಗಳು, ಅದಕ್ಕೆ ಟ್ರಂಪ್ ಉತ್ತರಗಳು, ಆಮೇಲೆ ಊಟ. ಎಲ್ಲ ಅಂದ್ಕೊಂಡ ಹಾಗೆ ಆಗ್ತಾ ಇತ್ತು. ಅಧ್ಯಕ್ಷರು ಬಂದರು, ಉಪಾಧ್ಯಕ್ಷರಿದ್ದರು, ಟ್ರಂಪ್ ಸಂಪುಟದ ಸೆಕ್ರೆಟರಿಗಳು, ವೈಟ್ ಹೌಸಿನ ಹಿರಿಯ ಅಧಿಕಾರಿ ವರ್ಗ, ಅಮೆರಿಕಾದ ಪ್ರತಿಷ್ಠಿತ ಪತ್ರಕರ್ತರ ಸಮೂಹ ಎಲ್ಲ ಅಲ್ಲಿತ್ತು. ಇನ್ನೇನು ಪಾರ್ಟಿ ರಂಗೇರಬೇಕು ಅಷ್ಟರಲ್ಲಿ ಗುಂಡಿನ ಸದ್ದು. ಮೊದಲಿಗೆ ಒಂದು, ಅದಾದ ಬಳಿಕ ಮತ್ತೊಂದು, ಅದಾದ ಬಳಿಕ ಮತ್ತೊಂದು, ಮಗದೊಂದು. ಅಲ್ಲಿದ್ದ ಪ್ರತ್ಯಕ್ಷದರ್ಶಿ ಹೇಳಿದ್ದ ಪ್ರಕಾರ ಒಟ್ಟು 8 ರೌಂಡ್ ಗುಂಡು ಹಾರಿತು. ಅಲ್ಲಿದ್ದವರೆಲ್ಲ ಕಕ್ಕಾಬಿಕ್ಕಿ ಆದರೂ, ಯಾರಿಗೇನು ಮಾಡಬೇಕು ಗೊತ್ತಾಗಲಿಲ್ಲ. ಪ್ರೆಸಿಡೆಂಟ್ ಟ್ರಂಪ್ ಅವರ ಅಂಗರಕ್ಷಕರ ಪಡೆ ತಡ ಮಾಡಲಿಲ್ಲ. ಅವರು ಕೆಲವೇ ಸೆಕೆಂಡ್ಗಳಲ್ಲಿ ಟ್ರಂಪ್ ಅವರನ್ನು ಸುತ್ತುವರೆದ್ರು, ಅಲ್ಲಿಂದ ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋದ್ರು. ವ್ಯಾನ್ಸ್ ಅವರನ್ನು ಕೂಡ ಅಲ್ಲಿಂದ ಸ್ಥಳಾಂತರಿಸಲಾಯಿತು. ಹೀಗೆ ಟ್ರಂಪ್ ಅವರನ್ನು ಸೇಫ್ ಮಾಡಿದ ನಂತರ ಅಮೆರಿಕದ ಇನ್ನಿತರೆ ನಾಯಕರು ಹಾಗೂ ಪ್ರಭಾವಿಗಳನ್ನು ಕೂಡ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗಲಾಗಿದೆ. ಆ ಸಭೆಯಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್, ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್, ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಕೂಡ ಇದ್ರಂತೆ. ಯಾರಿಗೂ ಯಾವ ಅಪಾಯನೂ ಆಗಿಲ್ಲ. ಆ ಬಳಿಕ ಅಲ್ಲಿದ್ದ ಶೂಟರ್ ಅನ್ನು ಕೂಡ ಅಮೆರಿಕದ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ದಾಳಿಯನ್ನ ಡೊನಾಲ್ಡ್ ಟ್ರಂಪ್ ಲೋನ್ ವೋಲ್ಫ್ ಅಟ್ಯಾಕ್ ಅಂತ ಹೇಳಿದ್ದಾರೆ. ಇಲ್ಲಿ ದಾಳಿಯ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಖಚಿತವಾಗಿ ಗೊತ್ತಾಗಿಲ್ಲ. ಆದರೆ ಶೂಟರ್ ಕ್ಯಾಲಿಫೋರ್ನಿಯಾದ ಬೋಧಕ, ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಹೇಳಲಾಗ್ತಾ ಇದೆ. ಅವನು ಕ್ಯಾಲಿಫೋರ್ನಿಯಾದ ಸ್ಟೇಟ್ ಯೂನಿವರ್ಸಿಟಿ ಡೊಮಿಂಗ್ಯೂಸ್ ಹಿಲ್ಸ್ನಿಂದ ಕಂಪ್ಯೂಟರ್ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದ ಅನ್ನೋದು ಅವನ ಲಿಂಕ್ಡ್ಇನ್ ಹಾಗೂ ಇನ್ನಿತರ ಸಾಮಾಜಿಕ ಮಾಧ್ಯಮ ತಾಣಗಳಿಂದ ಗೊತ್ತಾಗ್ತಾ ಇದೆ. ಆರೋಪಿಯ ಬಗ್ಗೆ ತೀವ್ರ ವಿಚಾರಣೆಗಳು ನಡೀತಾ ಇವೆ. ಇನ್ನು ಗೆಳೆಯರೆ, ಈ ಘಟನೆ ನಡೆದ ಸ್ಥಳ ಇದೆ ನೋಡಿ, ಅದು ಯಾವುದೇ ರೀತಿಯಿಂದಲೂ ಸುರಕ್ಷಿತ ಅಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. 45 ವರ್ಷಗಳ ಹಿಂದೆ, ಅಂದ್ರೆ 1981ರಲ್ಲಿ ಅವತ್ತಿನ ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರ ಮೇಲೆ ಇದೇ ಹೋಟೆಲ್ನ ಮುಂಭಾಗದಲ್ಲಿ ಹತ್ಯಾಯತ್ನ ನಡೆದಿತ್ತು. ಅವತ್ತು ಜಾನ್ ಹಿಂಕ್ಲೆ .22 ಕ್ಯಾಲಿಬರ್ ರಿವಾಲ್ವರ್ನಿಂದ 6 ಸುತ್ತುಗಳ ಗುಂಡನ್ನ ಹಾರಿಸಿದ್ದ. ಅದಾದ ಮೇಲೆ ಈ ಹೋಟೆಲಲ್ಲಿ ಒಂದಷ್ಟು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವ ಪ್ರಯತ್ನ ನಡೀತು. ಈಗ ಅದೇ ಹೋಟೆಲ್ನ ಸಭಾಂಗಣದಲ್ಲಿ ಮತ್ತೊಂದು ಹತ್ಯಾಯತ್ನ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ನಡೆದಿದೆ. ಗೆಳೆಯರೆ, ವೈಟ್ ಹೌಸ್ಗೆ ಯಾರೋ ವೆಪನ್ ಸಮೇತ ಬಂದು ಅಧ್ಯಕ್ಷರ ಮೇಲೆ ಫೈರ್ ಮಾಡ್ತಾರೆ ಅಂದರೆ ಅಮೆರಿಕಾದಲ್ಲಿ ಸೆಕ್ಯೂರಿಟಿ ಅನ್ನೋದು ಅಷ್ಟೊಂದು ವೀಕ್ ಆಗಿರತ್ತಾ? ಅಥವಾ ಅವನಲ್ಲಿಗೆ ಪತ್ರಕರ್ತರ ವೇಷದಲ್ಲೇ ಬಂದಿದ್ನಾ? ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ನಡೀತಿದ್ದ ಪಾರ್ಟಿಯನ್ನು ಆಯೋಜಿಸಿದ್ದು ಜರ್ನಲಿಸ್ಟ್ಗಳಿಗಾಗಿ, ಅದರಲ್ಲೂ ವೈಟ್ ಹೌಸ್ ಮತ್ತು ಅಮೆರಿಕಾದ ಅಧ್ಯಕ್ಷರ ಸುದ್ದಿಗಳನ್ನು ಮಾಡುವವರಿಗಾಗಿಯೇ ನಡೀತಿದ್ದ ಔತಣಕೂಟ ಅದು. ನಮ್ಮಲ್ಲಿ ಪತ್ರಕರ್ತರ ಸಂಘ, ಪ್ರೆಸ್ ಕ್ಲಬ್ ಇವೆಲ್ಲ ಇರೋ ಹಾಗೆ ಅಲ್ಲಿ ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಅಸೋಸಿಯೇಷನ್ ಅಂತ ಕೂಡ ಒಂದಿದೆ. ಅದು ತುಂಬ ಪ್ರಭಾವಿ ಪತ್ರಕರ್ತರ ಕೂಟ. ಅದನ್ನು 1914 ಫೆಬ್ರವರಿ 25ನೇ ತಾರೀಕು ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ತಾರೆ. ಸುಮಾರು 112 ವರ್ಷಗಳ ಇತಿಹಾಸ ಅದಕ್ಕಿದೆ. ಇನ್ನು ಈ ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಡಿನ್ನರ್ ಇದೆಯಲ್ಲ, ಇದು 1921ರಿಂದ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೆ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷ ಅಂದರೆ 1962ರವರೆಗೆ ಕೂಡ ಕೇವಲ ಪುರುಷ ಪತ್ರಕರ್ತರ
ಪತ್ರಕರ್ತರಿಗೆ ಮಾತ್ರವೇ ಅಲ್ಲಿ ಡಿನ್ನರ್ ಅನ್ನ ಏರ್ಪಡಿಸಲಾಗ್ತಾ ಇತ್ತು. ಆದರೆ ಜಾನ್ ಎಫ್ ಕೆನಡಿ ಅಧ್ಯಕ್ಷರಾದ ನಂತರ ಆ ಸಂಪ್ರದಾಯಕ್ಕೆ ತಿಲಾಂಜಲಿ ಬಿಟ್ಟು ಅಲ್ಲಿ ಮಹಿಳಾ ಪತ್ರಕರ್ತೆಯರಿಗೆ ಕೂಡ ಅವಕಾಶವನ್ನು ಕೊಡಲಾಯಿತು. ಇನ್ನು ಈ ಡಿನ್ನರ್ ಪಾರ್ಟಿಲಿ ಪ್ರತಿಭಾವಂತ ಜರ್ನಲಿಸಂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೂಡ ಕೊಡಲಾಗುತ್ತೆ. ಇಂಥ ಕರೆಸ್ಪಾಂಡೆಂಟ್ಸ್ ಡಿನ್ನರ್ ಟ್ರಂಪ್ ಅಧ್ಯಕ್ಷರಾಗುವವರೆಗೆ ಪ್ರತಿ ವರ್ಷ ನಡೀತಿತ್ತು. ಆದರೆ 2017ರಲ್ಲಿ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಈ ಡಿನ್ನರ್ ಪಾರ್ಟಿಗೊಂದು ಸಣ್ಣ ಬ್ರೇಕ್ ಬಿತ್ತು. 17, 18 ಹಾಗೂ 19ರಲ್ಲಿ ಟ್ರಂಪ್ ಈ ಪಾರ್ಟಿಯನ್ನು ಅಟೆಂಡ್ ಮಾಡಿರಲಿಲ್ಲ. ಅದಾದ ಬಳಿಕ ಮತ್ತದು ಮುಂದುವರಿಯೋದಕ್ಕೆ ಶುರುವಾಯಿತು. ಆದರೆ 2025ರಲ್ಲಿ ಕೂಡ ಟ್ರಂಪ್ ಈ ಪಾರ್ಟಿಗೆ ಅಟೆಂಡ್ ಆಗಲಿಲ್ಲ. ಈ ಬಾರಿ ಟ್ರಂಪ್ ಬಂದರು. ಅಲ್ಲಿ ಎಲ್ಲವೂ ಚೆನ್ನಾಗೇ ಆಗ್ತಾ ಇರೋ ಹಾಗಿದೆ ಅಂದುಕೊಳ್ತಾ ಇರುವಾಗಲೇ ಗುಂಡಿನ ಶಬ್ದ ಅಲ್ಲಿ ಕೇಳಿ ಬಂದಿದೆ. ಆದರೆ ಸದ್ಯಕ್ಕೆ ಯಾವ ಅನಾಹುತವೂ ಅಲ್ಲಿ ವರದಿ ಆಗಿಲ್ಲ. ಇನ್ನು ವಿಚಿತ್ರ ಅಂದರೆ ಈ ದಾಳಿಯ ನಂತರವೂ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೆಟ್ ದ ಶೋ ಗೋ ಆನ್ ಅಂತ ಟ್ರಂಪ್ ತಮ್ಮ ಟ್ರೂತಲ್ಲಿ ಬರ್ಕೊಂಡಿದ್ದಾರೆ. ಈ ದಾಳಿಲಿ ಯಾರಿಗೂ ಏನೂ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ದಾಳಿನೇ ವಿಚಿತ್ರವಾಗಿ ಕಾಣ್ತಾ ಇದೆ. ಇರಾನ್ ಈ ಹಿಂದಿನಿಂದಲೂ ಕೂಡ ಟ್ರಂಪ್ ಅವರನ್ನು ಮುಗಿಸಿ ಬಿಡ್ತೀವಿ ಅಂತ ಹೇಳ್ತಾ ಬರ್ತಾ ಇತ್ತು. ಸೊ ಇಲ್ಲಿ ಮೊದಲಿಗೆ ಅನುಮಾನ ಉಂಟಾಗೋದು ಇರಾನ್ ಮೇಲೆ. ಈಗಾಗಲೇ ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಿರೋ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಂಡು ಮಾತುಕತೆಯ ಹಂತಕ್ಕೆ ಬಂದು ಆ ಮಾತುಕತೆಗಳು ವಿಫಲ ಆಗಿವೆ. ಅಲ್ಲಿ ಶಾಂತಿ ಸಂಧಾನಕ್ಕೆ IRGC ತಡೆ ಒಡ್ತಾ ಇದೆ. ಅವರು ಎರಡು ದೇಶಗಳ ನಡುವಿನ ಸಂಧಾನವನ್ನು ಗೇಲಿ ಮಾಡ್ತಾ ಇದ್ದಾರೆ. ಮಾತುಕತೆಗೆ ಬರ್ತಾ ಇರುವ ಗಲಿಬಾಫ್, ಅರಾಕ್ಚಿ ಮತ್ತು IRGC ಮುಖ್ಯಸ್ಥರ ನಡುವೆ ಒಂದು ಹೊಂದಾಣಿಕೆಯ ಕೊರತೆ ಕಾಣ್ತಾ ಇದೆ. ಈ ಮಾತುಕತೆಯನ್ನು ನಾವು ಒಪ್ಪೋದು ಹೇಗೆ? ನಮ್ಮ ಸುಪ್ರೀಂ ಲೀಡರ್ನ ನಾವು ಕಳ್ಕೊಂಡಿದ್ದೀವಿ, ಅವರ ಅಂತ್ಯಕ್ರಿಯೆಯನ್ನು ಕೂಡ ನಾವು ಮಾಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ಕೊಂದವರ ಜೊತೆ ಸಂಧಾನ ನಡೀತಿದೆ ಅಂತ IRGCಯ ನಾಯಕ ವಹೀದಿ ಈ ಹಿಂದೆ ಹೇಳಿದ್ದ. ಇನ್ನು ಕಳೆದ ವಾರ ಆಯೋಜನೆಗೊಂಡಿದ್ದ 2ನೇ ಸುತ್ತಿನ ಮಾತುಕತೆಗೆ ಅಮೆರಿಕದ ನಿಯೋಗ ಹೋಗೋದಕ್ಕೆ ಸಿದ್ಧ ಇತ್ತು. ಆದರೆ ಇರಾನ್ ಪಾಕಿಸ್ತಾನಕ್ಕೆ ಮಾತುಕತೆಗೆ ಬರಲೇ ಇಲ್ಲ. ಈಗ ಕೈಕಾಲು ಹಿಡಿದು ಪಾಕಿಸ್ತಾನ ಇರಾನಿನ ವಿದೇಶಾಂಗ ಸಚಿವನನ್ನು ಮಾತುಕತೆಗೆ ಅಂತ ಇಸ್ಲಾಮಾಬಾದ್ಗೆ ಕರೆಸ್ಕೊಂಡಿದೆ. ಆದರೆ ಅದು ಕೂಡ IRGCಗೆ ಇಷ್ಟ ಇದೆಯಾ ಇಲ್ವಾ ಗೊತ್ತಿಲ್ಲ. ಅವರು ಈ ಮಾತುಕತೆಗಳನ್ನು ಕಾಕತಾಳೀಯ ಅಂತ ಹೇಳಿದ್ದಾರೆ. ಇನ್ನು ಗಲಿಬಾಫ್ ಮಾತುಕತೆಗಳ ನಿಯೋಗದಿಂದ ದೂರ ಉಳಿದಿದ್ದಾರೆ. ಇದೆಲ್ಲವನ್ನ ನೋಡಿದ ಮೇಲೆ ಅಮೆರಿಕ ತನ್ನ ಪ್ರತಿನಿಧಿಗಳನ್ನು ಇಸ್ಲಾಮಾಬಾದ್ಗೆ ಈ ಬಾರಿ ಕಳುಹಿಸಿಲ್ಲ. ವಿಫಲವಾಗುವ ಮಾತುಕತೆಗಳಿಗಾಗಿ ನಮ್ಮವರು ಯಾಕೆ 18 ಗಂಟೆ ವಿಮಾನದಲ್ಲಿ ಕೂತು ಟೈಮ್ ವೇಸ್ಟ್ ಮಾಡಬೇಕು, ನಾವು ಯಾರನ್ನೂ ಅಲ್ಲಿಗೆ ಕಳುಹಿಸೋದಿಲ್ಲ ಅಂತ ಟ್ರಂಪ್ ಹೇಳಿದರು. ಅದರ ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ ಅಮೆರಿಕ ಸೇನಾ ನಿಯೋಜನೆ ಕೂಡ ತೀವ್ರಗೊಳ್ತಾ ಹೋಗ್ತಾ ಇದೆ. ಇರಾನಿನ ವಹೀದಿ ಕೂಡ ಇಸ್ರೇಲ್ ಹಾಗೂ ಅರಬ್ ದೇಶಗಳ ಮೇಲಿನ ದಾಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ IRGC ಪಡೆಗಳಿಗೆ ಆದೇಶ ಕೊಟ್ಟಾಗಿದೆ. ನಾವು ನಮ್ಮ ಸರ್ವೋಚ್ಚ ನಾಯಕನ ಸಾವಿಗೆ ಪ್ರತೀಕಾರ ಹೇಳ್ತೀವಿ ಅಂತ ಇರಾನ್ ಪದೇ ಪದೇ ಹೇಳ್ತಲೂ ಇದೆ. ಇನ್ನು ಮತ್ತೊಂದು ಕಡೆ ಆಯುಧಗಳ ಬಳಕೆಯನ್ನು ಕಡಿಮೆ ಮಾಡಿ ಈ ಯುದ್ಧವನ್ನು ಗೆದ್ದು ಬಿಡಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಟ್ರಂಪ್ ಯೋಚನೆ ಮಾಡ್ತಾ ಇದ್ರು. ಅದಕ್ಕಾಗಿ IRGCಯ ಆಯಕಟ್ಟಿನ ಜಾಗದಲ್ಲಿರೋ ಕೆಲವರನ್ನ ಬ್ರೈಬ್ ಮಾಡಿ ಖರೀದಿ ಮಾಡಿ ಇರಾನ್ನ ಒಳಗೆ ಒಂದು ಆಂತರಿಕ ಭಿನ್ನಮತವನ್ನು ಕ್ರಿಯೇಟ್ ಮಾಡೋ ಪ್ರಯತ್ನಗಳು ಅಲ್ಲಿ ನಡೀತಿವೆ ಅಂತ ಹೇಳಲಾಗ್ತಾ ಇತ್ತು. ಅಷ್ಟರಲ್ಲಿ ಟ್ರಂಪ್ ಮೇಲೆ ದಾಳಿ ನಡೆದಿದೆ. ಹೀಗಾಗಿ ಈ ದಾಳಿಯ ಹಿಂದೆ ಇರಾನ್ನ IRGC ಇರಬಹುದು ಅನ್ನೋ ಅನುಮಾನಗಳು ಗಟ್ಟಿಯಾಗ್ತಾ ಇವೆ. ಇನ್ನು ಇರಾನ್ಗೆ ಇಂಥ ಇತಿಹಾಸ ಇದ್ದೇ ಇದೆ. ಅಲ್ಲಿ IRGC ಇದೆ ನೋಡಿ, ಅದರ ಇನ್ನೂ ಒಂದು ಅಂಗಸಂಸ್ಥೆಯ ಹೆಸರು ಕುದ್ಸ್ ಫೋರ್ಸ್ ಅಂತ. ಅದರಲ್ಲಿ ತುಂಬ ಜನ ಕಮಾಂಡೋಗಳು, ಸೈನಿಕರು ಇಲ್ಲ. ಅಲ್ಲಿ 1-2 ಸಾವಿರ ಜನ ಇರಬಹುದು. ಆದರೆ ಅದು ಕೋರ್ಟ್ ಆಪರೇಷನ್ಗಳನ್ನು ಮಾಡುತ್ತೆ. ಜಗತ್ತಿನ ಯಾವುದೇ ದೇಶದಲ್ಲಿ ಕೂಡ ಕೆಲಸ ಮಾಡೋ ಸಾಮರ್ಥ್ಯ ಅದಕ್ಕಿದೆ. ನಾನಾ ದೇಶಗಳಲ್ಲಿನ ಡ್ರಗ್ ಕಾರ್ಟೆಲ್ಗಳು, ಅಂಡರ್ ವರ್ಲ್ಡ್, ಇಸ್ಲಾಮಿಕ್ ಜಿಹಾದಿಸ್ಟ್ ಗ್ರೂಪ್ಗಳು, ಗನ್ ರನ್ನರ್ಗಳು, ಉಗ್ರರು, ಆಂಟಿ ಸೋಷಿಯಲ್ ಎಲಿಮೆಂಟ್ಗಳ ಜೊತೆ ಈ ಕುದ್ಸ್ ಫೋರ್ಸ್ ಸಂಪರ್ಕವನ್ನು ಇಟ್ಕೊಂಡಿದೆ. ಜಿಹಾದಿಗಳನ್ನ, ಬಾಡಿಗೆ ಹಂತಕರನ್ನ ಯಾರನ್ನಾದರೂ ನೇಮಕ ಮಾಡಿ ತಮ್ಮ ಕೆಲಸವನ್ನು ಅವರು ಮಾಡಿಸ್ಕೊಳ್ತಾರೆ. ಇಸ್ಲಾಮಿಸ್ಟ್ ಜಿಹಾದಿಗಳಿಗೆ ಇವತ್ತು ಯಾವ ಕೊರತೆ ಇದೆ ಹೇಳಿ? ಜಗತ್ತಿನ ಯಾವ ದೇಶಕ್ಕೆ ಹೋದರೂ ಅವರು ಸಿಕ್ಕೇ ಸಿಗ್ತಾರೆ. ನಿಮಗೆ ನೆನಪಿರಬೇಕು, ಕೆಲವೇ ವರ್ಷಗಳ ಹಿಂದೆ ಲೇಖಕ ಸಲ್ಮಾನ್ ರಶ್ದಿ ಮೇಲೆ ಅಮೆರಿಕದ ಕಾರ್ಯಕ್ರಮವೊಂದರಲ್ಲಿ ಮಾರಣಾಂತಿಕ ಹಲ್ಲೆ ನಡೆಯಿತು. ಅದರಲ್ಲಿ ಪಾಪ ಅವರು ತಮ್ಮ ಒಂದು ಕಣ್ಣನ್ನು ಕಳ್ಕೊಂಡ್ರು. ಅವತ್ತು ಯಾವನೋ ವೇದಿಕೆಗೆ ನುಗ್ಗಿ ಬಂದ, ಚಾಕು ಹೊರಗೆ ತೆಗೆದ, ಅವರನ್ನು ಇರಿಯೋದಕ್ಕೆ ಶುರು ಮಾಡ್ದ. ಆ ಕಾರ್ಯಕ್ರಮಕ್ಕೂ ರಕ್ಷಣೆ ಇತ್ತು, ಸಲ್ಮಾನ್ ರಶ್ದಿಗೂ ವಿಶೇಷ ರಕ್ಷಣೆ ಇತ್ತು. ಆದರೂ ಅಲ್ಲಿ ಅವರ ಮೇಲೆ ದಾಳಿ ನಡೆದೇ ಹೋಯಿತು. ದಾಳಿ ಮಾಡಿದವನು ಜಿಹಾದಿ. ರಶ್ದಿ ಹತ್ಯೆಗೆ ಫತ್ವಾ ಹೊರಡಿಸಿದ್ದು ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿ. ಸೊ ಇಲ್ಲಿ ಕೂಡ ವೈಟ್ ಹೌಸ್ ಫೈರಿಂಗಲ್ಲಿ ಖುದ್ಸ್ ಫೋರ್ಸ್ನ ಕೈವಾಡ ಇದೆಯಾ ಗೊತ್ತಿಲ್ಲ. ಇನ್ನು ಟ್ರಂಪ್ ತಮ್ಮ ಮಾತುಕತೆಗಳು ಹಾಗೂ ವರ್ತನೆಗಳ ಕಾರಣಕ್ಕೆ ಸಾಕಷ್ಟು ಶತ್ರುಗಳನ್ನು ಕಟ್ಟಿಕೊಂಡಿದ್ದಾರೆ. ಈ ದಾಳಿ ಮಾಡಿದ್ದು IRGCನೇನಾ ಅಥವಾ ಯಾವನಾದರೂ ಅಮೆರಿಕದ ಅಕ್ರಮ ವಲಸಿಗಾನ ಅಂತ ಹೇಳೋದಕ್ಕೂ ಬರೋದಿಲ್ಲ. ಆದರೆ ಈ ದಾಳಿ ನಂತರ
ಟ್ರಂಪ್ ಅವರನ್ನು ಅಲ್ಲಿಂದ ಸ್ಥಳಾಂತರ ಮಾಡುವಾಗ ಪ್ಯಾಲೆಸ್ತೀನಿ ಸ್ಕಾರ್ಫ್ ಹಾಕ್ಕೊಂಡಿದ್ದ ಮಹಿಳೆಯೊಬ್ಬರು ಟ್ರಂಪ್ ಕಾರನ್ನು ತಡೆಯೋ ಪ್ರಯತ್ನ ಮಾಡಿದ ಕಾರಣಕ್ಕೆ ಆಕೆಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಅಲ್ಲಿ ದಾಳಿ ನಡೆದಿದೆ. ಅದರ ಪರಿಣಾಮವನ್ನು ಈಗ ಇರಾನ್ ಅನುಭವಿಸಬೇಕಾಗಿ ಬರುತ್ತೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳೋ ಸಾಧ್ಯತೆಗಳಿರುತ್ತವೆ. ಇದು ಜಗತ್ತನ್ನು ಇನ್ನೊಂದಷ್ಟು ದಿನಗಳ ಕಾಲ ಸಮಸ್ಯೆಗೆ ದೂಡುತ್ತೆ. ಇದು ಗೆಳೆಯರೆ ವೈಟ್ ಹೌಸ್ ಅಲ್ಲಿ ನಡೆದ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.